Hi, hello. Once again, Saturday came. Welcome back to my channel. And how are you, all of you? I hope you are all well. And today we will study Kannada. So, Kannada is mother tongue of Karnataka, and we will study Kannada Varnamale. Whereas in English, totally 26 letters are there in English alphabet from A to Z. But in Kannada, uh, we have totally 54 letters, and out of 54 letters, here we have 13 vowels. So vowels and consonants. In vowels we called it swaragalu, and consonants as we call it as vyanjanagalu. Today we will study about swaragalu. That vowels are nothing but we will express them independently. They don't need other letters to get help. They have their own sound. ಸೊ ನಮ್ಮ ಕನ್ನಡದಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು ಇವೆ. ಅದರಲ್ಲಿ ಒಟ್ಟು 13 ಸ್ವರಗಳಿದೆ. ಅ ಆ ಇ ಈ ಉ ಊ ರು ಮತ್ತು ಎ ಎ ಐ ಒ ಓ ಔ ಒಟ್ಟು 13 ಸ್ವರಗಳಿವೆ. ಇಲ್ಲಿ ಯೋಗವಾಹಕಗಳು ಮತ್ತು ವಿಸರ್ಗ ಅಂತಲೂ ಬರುತ್ತೆ. ಆದರೆ ಈ ಪುಟ್ಟ ಮಕ್ಕಳಿಗೆ ಈಗ ಯೋಗವಾಹಕಗಳಾಗಲಿ ವಿಸರ್ಗಗಳಾಗಲಿ ಅರ್ಥ ಆಗಲ್ಲ. ಅದು ಮುಂದೆ ದೊಡ್ಡವರಾಗ್ತಾ ಹೋಗ್ತಾ ಅವುಗಳನ್ನ ವಿವರವಾಗಿ ಅರ್ಥೈಸಬಹುದು. ಇಲ್ಲಿ ಬರ್ತಕ್ಕಂಥ ಆ ಇಂದ ಹೊರಗಿನ 13 ಸ್ವರಗಳೇನಿದೆ ಅದು ಇಡೀ ಕನ್ನಡವನ್ನು ಕಲಿಯಲು ಮತ್ತು ಕನ್ನಡವನ್ನು ಚೆನ್ನಾಗಿ ಅಭ್ಯಸಿಸಲು ಬಹಳ ಉಪಯುಕ್ತ ಈ 13 ಸ್ವರಗಳು. ಇವು ಸ್ವರಗಳಂದ್ರೇ ಸ್ವತಂತ್ರ ಉಚ್ಚರಿಸಬಲ್ಲಂತಹ ಅಕ್ಷರಗಳು. ಇಲ್ಲಿ ಅದನ್ನು ಸ್ವತಂತ್ರವಾಗಿ ಉಚ್ಚರಿಸ್ತೇವೆ. ಅದಕ್ಕೆ ಬೇರೆಯ ಒಂದು ಅಕ್ಷರದ ಸಾಥ್ ಅಥವಾ ಜೊತೆ ಬೇಕಿಲ್ಲ. ಹಾಗೆ ನಮ್ಮ ಈ ಆ ಇಂದ ಅವು ಹೊರಗಿನ 13 ಸ್ವರಗಳು ಒಂದು ಪ್ರತಿಯೊಂದು ವ್ಯಂಜನದ ಜೊತೆ ಮಿಳಿತವಾಗಿ ನಮಗೆ ಪದಗಳನ್ನು ಮಾಡಲು ಸಹಾಯವಾಗಿರ್ತವೆ. ಇಲ್ಲಿ ಈ ಸ್ವರಗಳಲ್ಲಿ ನಾವು ಮೊದಲು ಹೇಳ್ಕೊಡುವಾಗ ಮಕ್ಕಳಿಗೆ ಮೊದಲು ಅಕ್ಷರನೇ ನಾವು ಬರ್ಸೋದು ಆರಂಭ ಮಾಡೋದೇ ನಾವು ಕಿಂಡರ್ಗಾರ್ಟನ್ LKGಲಿ ಆ ಇಂದ. ನಾವು ಅಕ್ಷರಾಭ್ಯಾಸ ಮಾಡಿಸುವಾಗಲೂ ಮೊದಲ ಅಕ್ಷರ ಆ ಮತ್ತು ಓಂನ ಬರೆಸ್ತೀವಿ. ಅದ್ರ ಮೂಲಕ ಅವರನ್ನು ಬರವಣಿಗೆಯತ್ತ ಅವರ ಮುನ್ನಡಿಯನ್ನು ಇಡಿಸ್ತೀವಿ. ಇಲ್ಲಿ ಆ ಬರೆಯುವಾಗ ನಾವು ಅದು ಅಕ್ಷರ ಅಪ್ವರ್ಡ್ ಕರ್ವ್ ಉಪಯೋಗಿಸಿ ಮೇಲೆ ಒಂದು ಸರ್ಕಲ್ ಕೊಟ್ಟು ಈಗ ಒಳಗಿಂದ ಒಳಕ್ಕೋಗಿ ಒಂದು ಸ್ಲೀಪಿಂಗ್ ಲೈನ್ ಹಾಕಬೇಕು. ಈ ರೀತಿ ಹೇಳ್ಕೊಟ್ರೆ ಅದು ಒಂದೊಂದು ಸಲ ತಪ್ಪಾಗುತ್ತೆ. ಆದ್ದರಿಂದ ಅವರು ಒಂದೇ ಬಾರಿಗೆ 0ಯನ್ನು ಸುತ್ತಕೊಂಡು ಅಪ್ಪರ್ ಕರ್ವ್ ಬರೆದು ಒಳಕ್ಕೋಗಿ ಸ್ಲೀಪಿಂಗ್ ಲೈನ್ ಹಾಕಬೇಕು. ಅದು ಆ ಈ ರೀತಿ. ಅದೇ ಆ ಬರೆಯುವಾಗ 0 ಸುತ್ತಿ ಅಪ್ಪರ್ ಕರ್ವ್ ಮಾಡಿ ಅಲ್ಲಿ ಹೊರಗಡೆಯಿಂದ ಗಂಟು ಹಾಕೋ ರೀತಿಲಿ ತಗೋಬೇಕು. ಹೀಗೆ ಸ್ವಲ್ಪ ಅಕ್ಷರ ಕಲಿಕೆ ಕಷ್ಟನೇ ಮಕ್ಕಳಿಗೆ. ಈ ಒಂದು ಆಂಗ್ಲ ಅಕ್ಷರಗಳು ABCD ಕಲಿತಷ್ಟು ಸುಲಭ ಅಲ್ಲ. ಅದಕ್ಕೆ ಎಷ್ಟೋ ಮಕ್ಳಿಗೆ ಕನ್ನಡ ಕಲಿಕೆ ಕಷ್ಟ ಅನಿಸುತ್ತೆ. ನನ್ನ ಒಂದು 15 ವರ್ಷದ ಅನುಭವದ ಮೇಲೆ ಹೇಳೋದಾದರೆ 15 ವರ್ಷದಿಂದ ಅಥವಾ ಈಗ ಒಂದು 10 ವರ್ಷ 12 ವರ್ಷದಿಂದ ಎಲ್ಲ ನಾನು ಕನ್ನಡವನ್ನು ಕಲಿಸುವಾಗ ಬಹಳ ಕಷ್ಟ ಆಗ್ತಿತ್ತು. ನಾವು ಆ್ಯಸ್ ಎ ಶಿಕ್ಷಕಿಯಾಗಿಯೂ ಮಕ್ಳಿಗೂ ಅಷ್ಟೇ ತುಂಬ ಲೆಟರ್ಸ್ಗಳನ್ನ ಎಸ್ಪೆಷಲಿ ಝ ಝರಿ ಘ ಘಂಟೆ ಇವನ್ನೆಲ್ಲ ನಾವು ಕೈ ಹಿಡ್ಕೊಂಡು ಎಷ್ಟೋ ಬಾರಿ ತಿದ್ದಿಸಿದ ನಂತರ ಕೆಲವು ಮಕ್ಕಳು ಆಯಿತಾ ಆಗಲೂ ಅದ್ಭುತವಾಗಿ ಮೊದಲನೇ ಸತಿ ಬೋರ್ಡ್ ನೋಡೇ ಬರೆದಂತಹ ಮಕ್ಕಳು ಇದ್ದರು.
ನಾವು ಬರ್ಕೊಟ್ಟಿದ್ದನ್ನ ನೋಡಿಕೊಂಡು ಕಾಪಿ ಮಾಡಿದಂಥ ಮಕ್ಕಳು. ಆದರೆ ಕೆಲವು ಮಕ್ಳಿಗೆ ತುಂಬ ಕಷ್ಟ ಆಗ್ತಿತ್ತು ಕೆಲವು ಅಕ್ಷರಗಳು. ಇದು ನಂಗೆ ಬರ್ತಿಲ್ಲ ಅಂತ ಅಳೋರು. ಆಗ ಅವ್ರಿಗೆ ಕೈ ಹಿಡ್ಕೊಂಡು ಬರೆಸಿ ಎಷ್ಟೋ ಒಂದು 2-3 ಪ್ರಾಕ್ಟೀಸ್ ನಂತರ ಅವ್ರಿಗೆ ಚೆನ್ನಾಗಿ ಬರೆಯೋದಕ್ಕೂ ಕಲಿತರು. ಈ ರೀತಿಯ ಸಂದರ್ಭಗಳಿತ್ತು. ಆದರೆ ನಿಜವಾಗ್ಲೂ ಖುಷಿಯಾಗೋದು ನಾವು ಹೇಳ್ತೀವಿ ಕಾಲ ಬದಲಾಗಿದೆ, ಮಕ್ಕಳೆಲ್ಲ ಬರೀ ಜಂಕ್ ಫುಡ್ ತಿಂತಾರೆ ಹಾಗೆ ಹೀಗೆ ಅಂತ. ಆದರೆ ಆ್ಯಸ್ ಎ ಟೀಚರಾಗಿ ನನ್ನ ಒಂದು ಕಿಂಡರ್ಗಾರ್ಟನ್ ಜರ್ನಿಲಿ ನಾನು ಎಷ್ಟು ಅದ್ಭುತಗಳನ್ನ ನೋಡಿದ್ದೀನಿ ಅಂದರೆ ಖುಷಿ ಆಗುತ್ತೆ. ಈ ಜಂಕ್ ಫುಡ್ಡು ಎಲ್ಲ ತಿನ್ನೋ ಮಕ್ಕಳು ಬರವಣಿಗೆಯಲ್ಲಿ ನಿಜವಾಗೂ ವಾವ್ ಅನ್ನೋ ಹಾಗಿದ್ದಾರೆ. ನಂಬ್ತಿರೋ ಇಲ್ವೋ, ನೀವು ಯಾವುದೇ ಲೆಟರ್ನ ಕೊಟ್ಟಿರಿ ಅದ್ಭುತವಾಗಿ ಒಂಥರ ನಿರರ್ಗಳವಾಗಿ ಅನ್ನೋ ಸುಲಲಿತವಾಗಿ ಬರ್ಕೊಂಡು ಹೋಗ್ಬಿಡ್ತಾರೆ. ನನಗೆ ಆಶ್ಚರ್ಯ ಆಯಿತು. ಇತ್ತೀಚಿನ ಈಗೊಂದು ಲಾಸ್ಟ್ 3 ಇಯರ್ಸ್ ನಂದು ಜರ್ನಿ ಏನಿತ್ತು ಟೀಚಿಂಗ್ ಎಕ್ಸ್ಪೀರಿಯನ್ಸ್, ಅದರಲ್ಲಿ ರಿಯಲಿ ಐ ವಂಡರ್ಡ್ ಹೌ ಇಟ್ ಹ್ಯಾಪನ್ಸ್ ಅಂತ. ನೋಬಡಿ ವಿಲ್ ಆಸ್ಕ್ ಟೀಚರ್ ಐ ಆಮ್ ಸ್ಟ್ರಗಲಿಂಗ್ ರೈಟಿಂಗ್ ದಿಸ್ ಲೆಟರ್ ಅಂತ. ಎವ್ರಿಬಡಿ ವಿಲ್ ರೈಟ್ ಈಸಿಲಿ, ಸೋ ಈಸಿಲಿ. ಅಷ್ಟು ಸುಲಲಿತವಾಗಿ ಬರೆದು ಬಿಡ್ತಾರೆ. ನೀವು ಝರಿ ಕೊಡಿ, ಗಂಟೆ ಕೊಡಿ, ಯಾವುದಾದ್ರೂ ಸರಿ ಲಾ ಆಗಲಿ, ಅವ್ರ ಕೈಗಳು ಎಷ್ಟು ಚೆನ್ನಾಗಿ ಪಳಗಿರ್ತವೆ ಅಂದರೆ ಡೈರೆಕ್ಟ್ ಮನೆಯಿಂದ ಬಂದಂತಹ ಮಕ್ಕಳನ್ನ ನಾನು ಲಾಸ್ಟ್ 3 ಇಯರ್ಸ್ ತೊಗೊಂಡಿದ್ದು. ಡೈರೆಕ್ಟ್ ಮನೆಯಲ್ಲೇ ಇಟ್ಕೊಂಡು LKGಗೆ ಪ್ರವೇಶ ಮಾಡಿದರು. ಎಷ್ಟು ಚೆನ್ನಾಗಿ ಬರೀತಿದ್ರು ಅಂದರೆ ಒಂದೊಂದು ಅಕ್ಷರನೂ ಅಷ್ಟೇ. ಒಬ್ಬ ಕೂಲಿ ಕಾರ್ಮಿಕನ ಮಗ ಗೌತಮ್, ಇವತ್ತಿಗೂ ನಾನು ಅವನನ್ನು ಮರೆಯೋಕ್ಕಾಗಿಲ್ಲ. ಅವರ ನೆಕ್ಸ್ಟು ಶಿಫ್ಟ್ ಆದರು ಬೇರೆ ಊರಿಗೆ ಅಂತ, ಸ್ಕೂಲ್ ಬಿಡಿಸ್ಬಿಟ್ರು. ಆ ಮಗು ನಾನು ಗಂಟೆನ ಹೇಳ್ಕೊಟ್ಟಾಗ ಅಲ್ಲಿ ಕೂತಿದ್ದು ದೂರದಲ್ಲಿ ಮಗು, ನಾನು ಬರ್ತೆ ಮಿಸ್ ನನಗಿದು ಬಂತು ಅಂತ ಫಸ್ಟ್ ಅವನೇ ಹ್ಯಾಂಡ್ ರೈಸ್ ಮಾಡಿ ಕಿರ್ಚಿದ್ದು ನೋಡಿ. ಅಷ್ಟರ ಮಟ್ಟಿಗೆ ಅವ್ರಿಗೆ ಬರವಣಿಗೆ ಸುಲಲಿತವಾಗಿದೆ. ಖುಷಿನೇ ಆಗುತ್ತೆ. ಯಾಕೆಂದರೆ ಇಲ್ಲಿ ಶಿಕ್ಷಕಿಗೆ ಕೆಲಸ ಕಮ್ಮಿ ಆಯಿತು, ಹಾಗಂತ ಎಲ್ಲ ಕಮ್ಮಿ ಆಯಿತು ಅಂತಲ್ಲ. ಇಲ್ಲಿ ಒಂದು ಅಕ್ಷರ ಸ್ವರನ ಹೇಳ್ಕೊಟ್ಟಾಗ ಆ ಸ್ವರನ ಉಚ್ಚಾರಣೆ ಜೊತೆಗೆ ಅದಕ್ಕೆ ರಿಲೇಟೆಡ್ ಪದಗಳನ್ನ ಹೇಳ್ಕೊಡ್ತೀವಿ. ಒಂದೊಮ್ಮೆ 2 ಪದ ಸಿಗ್ಬೋದು, 3 ಸಿಗ್ಬೋದು. ಯಾಕೆಂದರೆ ಅವರ ತಲೆಗೆ ಸರಳ ಪದಗಳಿರಬೇಕು, ಕ್ಲಿಷ್ಟಕರವಾದ ಪದಗಳನ್ನ ಹೇಳ್ಕೊಡ್ಬಾರ್ದು ಈ ಒಂದು ಕಿಂಡರ್ಗಾರ್ಟನ್ ಲೆವೆಲಲ್ಲಿ. ಸೊ ಈಗ ತೊಗೊಂಡಾಗ ಅರಸ. ಅರಸ ಅಂದರೆ ಯಾರು ಮಕ್ಕಳ? ರಾಜ ಅಂತ ಅರ್ಥ ಹೇಳಬೇಕು. ಯಾಕೆಂದ್ರೆ ರಾಜ ಅನ್ನೋ ಪದ ಗೊತ್ತಿರುತ್ತೆ, ಅರಸ ಅನ್ನೋ ಪದ ಅವ್ರಿಗೆ ಫೆಮಿಲಿಯರ್ ಇರಲ್ಲ ಮಕ್ಕಳಿಗೆ. ನೆಕ್ಸ್ಟ್ ಅರಸ, ಅರಮನೆ. ಅರಸ ಎಲ್ಲಿರ್ತಾನೆ ಮಕ್ಕಳ? ರಾಜ ಅರಮನೆಯಲ್ಲಿರ್ತಾನೆ ಮಿಸ್ ಅಂತ. ಸೊ ಅರಮನೆ. ನೆಕ್ಸ್ಟ್ ಅಳಿಲು, ಸ್ಕ್ವಿರಲ್. ಅಳಿಲು ನೋಡಿದ್ದೀರಲ್ವ ಮಕ್ಕಳ? ಅದ್ರ ಮೈ ಮೇಲೆ ಏನು ಪಟ್ಟೆ ಇರುತ್ತೆ? ಎಷ್ಟು ಪಟ್ಟೆ ಇರುತ್ತೆ? 3. ಅರಸ, ಅರಮನೆ, ಅಳಿಲು. ಅಮ್ಮ ಅಂದ ತಕ್ಷಣ ಎಲ್ಲರ ಕಣ್ಣು ಮಿಂಚುತ್ತೆ. ಯಾಕೆಂದರೆ ಅದಂತೂ ತುಂಬ ಫೆಮಿಲಿಯರ್, ಗೊತ್ತವ್ರಿಗೆ ಅಮ್ಮ ಅಂದರೆ ಯಾರು ಏನು ಅಂತೆಲ್ಲ. ಹೀಗೆ ಬಹಳ ಸುಂದರವಾದ ರೀತಿಯಲ್ಲಿ ರಿಲೇಟೆಡ್ ವರ್ಡ್ಗಳನ್ನ ಹೇಳ್ಕೊಡ್ಬೇಕು. ಆಗ ಅವ್ರಿಗೆ ಕಲಿಯೋದಕ್ಕೆ ತುಂಬ, ಬರೀ ಅಂತ ಬರ್ಕೊಂಡು ಹೋದರೆ ಖಂಡಿತ ಅಲ್ಲಿ ಬರೀ ಅದೊಂದು ಸ್ವರ ಅಕ್ಷರ ಕಲಿತ. ಅದೇ ರಿಲೇಟೆಡ್ ವರ್ಡ್ಗಳನ್ನ ಹೇಳ್ಕೊಡೋದ್ರಿಂದ ಇನ್ನಷ್ಟು ಹೆಚ್ಚಾಗಿ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ, ಆಳವಾಗಿ ಆ ಒಂದು ಕಲಿಕೆ ಸಾಧ್ಯ. ಅವರು ನೆಕ್ಸ್ಟ್ ಬರಿತಾ ಶಾಲೆಯಲ್ಲಿ ಸೇ ಆ್ಯಂಡ್ ರೈಟ್ ಅಂತಿರ್ಬೇಕು. ಇದು ನನಗೆ ತುಂಬ ಅಭ್ಯಾಸ ಆಗ್ಬಿಟ್ಟಿದೆ. ಅದು ಮನೇಲೂ ಎಷ್ಟೋ ಪೇರೆಂಟ್ಸ್ ಹೇಳೋರು ಫೋನ್ ಮಾಡಿ, ನೀವು ಹೇಳ್ಕೊಟ್ಟಂಗೆ ಹೇಳ್ತಾರೆ, ಮನೇಲೂ ಸಹ ಶಾಲ್ ಐ ಗೋ ಟು ವಾಶ್ರೂಮ್ ಅಂತ ಕೇಳ್ತಾರೆ ನಮ್ಮನ್ನು ಅಂತ. ಆಗ ತುಂಬ ಖುಷಿ ಆಗುತ್ತೆ ನಮಗೆ. ಅಂದರೆ ನಮಗೊಂದು ಒಳ್ಳೆ ಫೀಡ್ಬ್ಯಾಕ್ ಬಂದಾಗ ಆ್ಯಸ್ ಎ ಟೀಚರಾಗಿ ಅಲ್ವಾ, ನಾವು ಮಾಡಿದ ಕೆಲಸ ಅದು ಮನೆಯಲ್ಲೇ ಆಗಲಿ, ಒಂದು ಅಡುಗೆ ಮಾಡಿದಾಗ ಅದಕ್ಕೊಂದು ಒಳ್ಳೆ ಮಾತುಗಳು ನಮಗೆ ಬಂದಾಗ ಖುಷಿಯಾಗುತ್ತೆ ಇನ್ನೂ ಅಷ್ಟು ಮಾಡೋದಕ್ಕೆ, ಕಲಿಯೋದಕ್ಕೆ. ಹಾಗೆ ಮಕ್ಕಳು ಪೋಷಕರ ಕಡೆಯಿಂದ ನೀವು ಚೆನ್ನಾಗಿ ಹೇಳ್ಕೊಡ್ತಿದ್ದೀರ, ಹೀಗೆ ಏನೋ ಒಂದು ಸಣ್ಣ ಒಂದು ಹೊಗಳಿಕೆ, ಒಂದು ಮಾತುಗಳು ಅಥವಾ ಒಂದು ಫೀಡ್ಬ್ಯಾಕ್ ಬಂದಾಗ ನಮ್ಗೆ ಇನ್ನಷ್ಟು ಹುಮ್ಮಸ್ಸು, ಹುರುಪು ಬರುತ್ತೆ. ಇನ್ನೂ ಒಂದಷ್ಟು ಕಲಿಸೋಣ ಮಕ್ಕಳಿಗೆ, ಹೊಸದನ್ನು ಚೆನ್ನಾಗಿ ಕಲಿತಾ ಇದ್ದಾರೆ ಅಂತ. ಹಾಗೆ ಆನೆ, ಅಲ್ಲಿ ಅಕ್ಷರನ ಬರೀದಿದ್ದು ಜೊತೆಗೆ ಆನೆ. ಅವ್ರಿಗೆ ಗೊತ್ತು, ಆನೆ ಅಂದ ತಕ್ಷಣನೇ ಅವ್ರ ಕಣ್ಣಲ್ಲಿ ಮಿಂಚು. ನಾನು ನೋಡಿದ್ದೀನಿ ಮಿಸ್, ನಮ್ಮನೆ ಹತ್ರ ಬರುತ್ತೆ ಮಿಸ್, ಟಿ ವಿಲಿ ನೋಡಿದ್ದೀನಿ ಮಿಸ್ ಅಂತೆಲ್ಲ ಶುರು ಮಾಡಿಬಿಡ್ತಾರೆ. ನೆಕ್ಸ್ಟ್ ಆಲದ ಮರ, ಅದವ್ರು ನೋಡಿರಲ್ಲ.
ಸೊ ಬ್ಯಾನಿಯನ್ ಟ್ರೀ ಇಸ್ ಅವರ್ ನ್ಯಾಷನಲ್ ಟ್ರೀ ಅಂತಲೂ ನಾವು ಹೇಳ್ಕೊಡೋದು, ಜೊತೆಗೆ ಅಲ್ಲಿ ಅದನ್ನು ಕಲ್ತಂಗಾಗುತ್ತೆ, ಒಂದು GK ಕಲ್ತಂಗಾಗುತ್ತೆ. ಅಲಾಂಗ್ ವಿತ್ ಆಲದ ಮರದ ಚಿತ್ರವನ್ನು ತೋರಿಸಿ ಅಥವಾ ಡ್ರಾ ಮಾಡಿ ನಮಗೆ ಬಂದರೆ ಶಿಕ್ಷಕಿಗೆ ಡ್ರಾ ಮಾಡೋ ಮೂಲಕ ಹೇಳ್ಕೊಡ್ಬೋದು. ನೆಕ್ಸ್ಟು ಆನೆ, ಆಲದ ಮರ, ಆಗಸ, ಆಕಾಶ, ದ ಸ್ಕೈ ಅಂತ ಹೇಳ್ಕೊಡೋದು. ಆಗ ಅವ್ರಿಗೆ ಆಗಸ. ನೆಕ್ಸ್ಟು ಬರೆಯುವಾಗ ಪ್ರತಿದಿನ ಅವರು ಹೇಳ್ಕೊಂಡೇ ಬರೀಬೇಕು. ಆನೆ, ಆಲದ ಮರ, ಆಗಸ, ಆನೆ, ಆಲ. ಸೊ ಅಲ್ಲಿ ಚೆನ್ನಾಗಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲೆಟರ್ ಇ ಇಲಿ, ಇನ, ಇರುವೆ. ಆಗ ಇಲಿ ಗೊತ್ತು, ನಮ್ಮ ಮನೇಲಿದೆ ಮಿಸ್ ಅಂತಾರೆ ಎಷ್ಟೋ ಮಕ್ಕಳು, ನಿಮಗೂ ಆಶ್ಚರ್ಯ ಆಗ್ಬಿಡುತ್ತೆ. ನೆಕ್ಸ್ಟ್ ಇನ ಅಂದರೆ ಯಾರು? ಸೂರ್ಯ ಮಕ್ಕಳ. ಸೂರ್ಯ ಗೊತ್ತಿದೆ ಅವ್ರಿಗೆ, ಇನ ಅನ್ನೋ ಶಬ್ದ ಗೊತ್ತಿಲ್ಲ, ಒಂದು ಹೊಸ ಶಬ್ದ. ಇನ ಅಂದ ತಕ್ಷಣ ಒಂದು 2 ದಿನ ನೀವು ಕಂಟಿನ್ಯೂಸ್ ಹೇಳ್ಕೊಡಿ, 3ನೇ ದಿನ 4ನೇ ದಿನಕ್ಕೆ ಅವರೇ ಇನ ಅಂದ ತಕ್ಷಣ ಸೂರ್ಯ ಮಿಸ್ ಅಂತ ಹೇಳ್ಬಿಡ್ತಾರೆ. ಅಷ್ಟು ಚೆನ್ನಾಗಿ ಅವ್ರಿಗೆ ಅದು ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಇರುವೆ ಗೊತ್ತು ಮಿಸ್, ನೋಡಿದ್ದೀನಿ. ಆಗ ಅಲ್ಲಿ ನಿಮ್ಗೆ ಡಿಫ್ರೆನ್ಷಿಯೇಷನ್ನು ಹೇಳ್ಕೊಡಿ. ಕೆಂಪಿರುವೆ, ಕಪ್ಪು ಇರುವೆ ಅಂತ ಇರುತ್ತೆ, ನೋಡಿದ್ದೀರ ಮಕ್ಕಳ? ಕಪ್ಪಿರುವೆ ಕಚ್ಚಲ್ಲ. ಈ ರೆಡ್ ಹ್ಯಾಂಡ್ಸ್ ಇರುತ್ತಲ್ಲ ಅದು ಕಚ್ಚುತ್ತಲ್ವ? ಮಿಸ್ ನನ್ನ ಕಚ್ಚಿತ್ತು, ಕೆಂಪು ಕೂತ್ಕೊಂಡಿತ್ತು ಅಂತ ಹೇಳ್ತಾರೆ. ಸೊ ಈ ರೀತಿ ಮಕ್ಕಳಿಂದ ಒಂದು ಫೀಡ್ಬ್ಯಾಕ್ಗಳು ತುಂಬ ಖುಷಿ ಕೊಡುತ್ತೆ. ಕ್ಲಾಸು ಒಂದು ಲೈವ್ಲಿ ಆಗಿರುತ್ತೆ, ನಿಮಗೂ ಇಂಟರ್ಯಾಕ್ಷನ್ ತುಂಬ ಖುಷಿಯನ್ನು ಕೊಡುತ್ತೆ. ದೇ ವಿಲ್ ಆಲ್ಸೋ ಲರ್ನ್ ಡೀಪ್ಲಿ ಆ್ಯಂಡ್ ಇಟ್ ವಿಲ್ ರೆಕಾರ್ಡೆಡ್ ಸೊ ನೈಸ್ಲಿ ಇನ್ ದೇರ್ ಮೈಂಡ್. ನೆಕ್ಸ್ಟ್ ಈಶಾ, ಈಶ್ವರ ಮಿಸ್ ಅಂತಾರೆ. ನೆಕ್ಸ್ಟ್ ಈಳಿಗೆ ಮಣಿ, ನಮ್ಮ ಮನೇಲಿದೆ ಮಿಸ್, ನಮ್ಮಮ್ಮ ಅದರಲ್ಲೇ ಕಾಯಿ ತುರಿಯೋದು, ಈ ಥರ ಒಂದು ಹೇಳ್ತಾರೆ ಫೀಡ್ಬ್ಯಾಕು. ನೆಕ್ಸ್ಟ್ ಈರುಳ್ಳಿ, ಅಮ್ಮ ಏನು ಮಾಡ್ತಾರೆ ಮಕ್ಕಳ ಇದು ಹೆಚ್ಚುವಾಗ ಅಂದರೆ ಅಳ್ತಿರ್ತಾರೆ ಮಿಸ್, ಕಣ್ಣಲ್ಲಿ ನೀರು ಬರ್ತಿರುತ್ತೆ ಮಿಸ್ ಅಂತ ಹೇಳ್ತಾರೆ. ಸೊ ಈಶಾ, ಈಳಿಗೆ, ಈರುಳ್ಳಿ, ಈಚಲ ಮರ. ಅದು ಪಿಕ್ಚರ್ ಸಿಕ್ಕಿದ್ರೆ ಈಚಲ ಮರನ ತೋರಿಸ್ಬಿಟ್ಟು ಒಂದು ರೀತಿ ತೆಂಗಿನ ಮರದ ಥರ ಇರುತ್ತೆ ಮಕ್ಕಳ ಅಂತ ಹೇಳ್ಕೊಡ್ಬೋದು ಬೇಕಾದರೆ. ಈ ರೀತಿ ಒಂಥರ ರಿಲೇಟೆಡು ಮತ್ತು ತುಂಬ ಸರಳವಾದ ಸಿಂಪಲ್ ವರ್ಡ್ಸ್ಗಳನ್ನ ಹೇಳ್ಕೊಡ್ಬೇಕು. ತುಂಬ ಕ್ಲಿಷ್ಟಕರವಾದ ಹಾರ್ಡ್ ವರ್ಡ್ಸ್ನ ಹೇಳ್ಕೊಡ್ಬಾರ್ದು. ಅದು ಅವ್ರಿಗೆ ಕಲಿಯೋಕ್ಕಿಗೂ ಕಷ್ಟ ಮತ್ತು ಅವರು ಹೇಳಲಿಕ್ಕೂ ಕಷ್ಟ ಆಗುತ್ತೆ. ಯಾಕೆಂದರೆ ಅವರು ಇನ್ನೂ 4+ ಕೆಲವು 3.5+ ಸಮಥಿಂಗ್ ಇರ್ತಾರಲ್ವ, ಆದ್ದರಿಂದ. ಸೊ ಈ ರೀತಿ ಕಲಿಕೆ ಎಷ್ಟು ಸರಳವೋ ಅಷ್ಟನ್ನು ಸರಳ ಮಾಡಬೇಕು. ಈಗ ನೆಕ್ಸ್ಟು ಉಡ, ಉಗುರು, ಉಂಗುರ. ಇಲ್ಲಿ ಉಡ ಹಲ್ಲಿಗಳನ್ನ ಗೊತ್ತಲ್ಲ ಮಕ್ಕಳ? ಗೋಡೆ ಮೇಲೆ ಹೋಗುತ್ತೆ ಅಂದ ತಕ್ಷಣ ಉಡ ಹಲ್ಲಿ ಅಂತ ಹೇಳ್ತಾರೆ, ಪಲ್ಲಿ ಅಂತಾರೆ ಕೆಲವರು. ಉಗುರು ತೋರಿಸ್ತಾರೆ. ಉಂಗುರ, ಮಿಸ್ ಹಾಕ್ಕೊಂಡಿದ್ದಾರೆ ನೋಡಿ ಅಲ್ವಾ ಉಂಗುರ ಅಂದರೆ, ನಮ್ಮಮ್ಮ ಹಾಕ್ಕೊಂಡಿದ್ದಾರೆ ಮಿಸ್, ನಮ್ಮ ಅಪ್ಪನ ಹತ್ರ ಇದೆ ಮಿಸ್ ಅಂತೆಲ್ಲ ಹೇಳ್ತಾರೆ. ಸೊ ಅದೊಂದು ನಮಗೆ ಇಂಟರ್ಯಾಕ್ಷನ್ಗೆ ಈಸಿ ಆಗುತ್ತೆ. ನೆಕ್ಸ್ಟು ಊರು, ಊಟ, ಊಸರವಳ್ಳಿ. ಊಸರವಳ್ಳಿ ಚಮೇಲಿಯನ್ನು ತೋರಿಸ್ಬೋದು. ಅದು ನೋಡಿ ಮಕ್ಕಳ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದು. ಅಥವಾ ಸ್ಮಾರ್ಟ್ ಬೋರ್ಡು ಕ್ಲಾಸಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಸಹ ತೋರಿಸಿ ಹೇಳ್ಬೋದು, ನೋಡಿ ಅದು ಎಲೆ ಮೇಲಿದ್ದಾಗ ಎಲೆ ಬಣ್ಣಕ್ಕೆ ಇರುತ್ತೆ, ಗ್ರೀನ್ ಎಲೆ ಮೇಲೆ ಬಂದಾಗ ಗ್ರೀನ್ ಆಗುತ್ತೆ, ಡ್ರೈಡ್ ಎಲೆ ಮೇಲೆ ಬ್ರೌನ್ ಕಲರ್ ಆಗುತ್ತೆ, ಮರದ ತೊಗಟೆ ಹಾಗೆ ಚೇಂಜ್ ಆಗುತ್ತೆ ಇಟ್ಸ್ ಕಲರ್ಸ್. ಅದಂಥದನ್ನ ಊಸರವಳ್ಳಿ ಅಂತೀವಿ. ಊಟ ಮಕ್ಕಳ, ಊರಿಗೆ ಹೋಗ್ತೀನಿ ಅಂತಿರಲ್ಲ, ಅದೇ ಊರು. ಊಟ ಮಾಡೋಣ, ಊಟ. ಈ ರೀತಿ ಇಂಟರ್ಯಾಕ್ಷನ್ ಮಾಡಿ ಹೆಚ್ಚಾಗಿ ಡೀಪಾಗಿ ಅವ್ರಿಗೆ ಬ್ರೈನಲ್ಲಿ ರೆಕಾರ್ಡ್ ಆಗೋ ಹಾಗೆ ಟೀಚಿಂಗ್ ಮಾಡಬೇಕು. ನೆಕ್ಸ್ಟು ಋಷಿ, ಋತು, ರುಜು. ಈ ರೀತಿ ಹೆಚ್ಚೆಚ್ಚು ನಾವು ಪದಗಳನ್ನ ರಿಲೇಟೆಡ್ ಮತ್ತು ಸರಳವಾಗಿರ್ಬೇಕು, ಹೇಳ್ಕೊಟ್ಟಷ್ಟು ಅವರು ಚೆನ್ನಾಗಿ ಕಲಿತಾರೆ. ಈಗ ಐದು, ಐರಾವತ, ಐವರು ಅಂದ್ಬಿಟ್ಟು 5 ಜನ ನಿಲ್ಲಿಸಿ ನೋಡಿ ಕೌಂಟ್ ಮಾಡೋಣ ಮಕ್ಕಳ. 1 2 3 4 5. ಐದು, ಐವರು. ಈ ರೀತಿ ಹೆಚ್ಚೆಚ್ಚು ಸರಳವಾಗಿ ಅವರಿಗೆ ಈಸಿ ಆಗೋ ಹಾಗೆ ಹೇಳ್ಕೊಟ್ಟಾಗ ಸ್ವರಗಳನ್ನ ಕಲಿತಾರೆ. ಆದರೆ ಈ ವಯಸ್ಸಲ್ಲಿ ನಾವು ಈ ಏಜಲ್ಲಿ ನಾವು ಸ್ವರ ವ್ಯಂಜನ ಅಂತೆಲ್ಲ ಹೇಳ್ಕೊಡಲ್ಲ, ಬರೀ ಅಕ್ಷರಗಳ ಕಲಿಕೆ ಅಷ್ಟೇ. ಏನು ಹೇಳಿ, ಬರೀ ಅಕ್ಷರಗಳ ಕಲಿಕೆ ಈ ಸಮಯದಲ್ಲಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಇದ್ರ ಜೊತೆಗೆ ನಾನು ಆ ಇಂದ ವರೆಗಿನ
ಸ್ವರಗಳ ಒಂದು ವಿಡಿಯೋ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಎಂಜಾಯ್ ಮಾಡಿ, ಮಕ್ಳಿಗೂ ತೋರಿಸಿ. ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ. ಇವತ್ತಿನ ಕನ್ನಡ ವರ್ಣಮಾಲೆ ಕಲಿಕೆಯಲ್ಲಿ ಸ್ವರಗಳನ್ನ ಕಲಿಕೆ ಹೇಗಿತ್ತು ನನ್ನ ಕ್ಲಾಸ್ ಅಂತ. ಯುವರ್ ಫೀಡ್ಬ್ಯಾಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಮೀ ಆ್ಯಂಡ್ ಕೀಪ್ ಸಪೋರ್ಟಿಂಗ್ as you always supporting me. Please, thank you. I am Anita. Now signing off. Take care. Have a great weekend. Bye bye. ಅರಸ, ಅರಮನೆ, ಅಳಿಲು, ಆನೆ, ಆಗಸ, ಇಲಿ, ಇನ, ಇರುವೆ, ಈಶ, ಈಜು, ಈರುಳ್ಳಿ, ಈಳಿಗೆ, ಉರಗ, ಉಗುರು, ಉಡ, ಉಂಗುರ, ಊಟ, ಊರು, ಊಸರವಳ್ಳಿ, ಋಷಿ, ಋತುಮಾನ, ಋತುಮಾನ, ರುಜು, ಎಲೆ, ಎತ್ತು, ಎಮ್ಮೆ, ಎರಡು, ಏಣಿ, ಏಡಿ, ಏತ, ಐರಾವತ, ಐದು, ಐವರು, ಐದಳ, ಒಂದು, ಒಂಟೆ, ಒಲೆ, ಒಡವೆ, ಒಡವೆ, ಓಟ, ಓಡು, ಓಲಗ, ಓದು, ಔಷಧ, 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 ಔತಣ, ಔತಣ, ಅಂಗಡಿ, ಅಂಗಿ, ಅಂಜೂರ, ಅಂಕಿ.